ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಸ್ಟೋರ್ ರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ. ಬಳ್ಳಾರಿ ನಗರದ ವಿಜಯನಗರದಲ್ಲಿರುವಂತಹ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವಿಮ್ಸ್ ಆಸ್ಪತ್ರೆಯಲ್ಲಿ ದಟ್ಟವಾದಂತಹ ಹೊಗೆ ಕೂಡ ಈಗ ವ್ಯಾಪಿಸಿದೆ. ರೋಗಿಗಳಿಗೆ ಆತಂಕದ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಬಾಣಂತಿಯರನ್ನ ಈಗ ಸಿಬ್ಬಂದಿ ಹೊರಗೆ ಕಳಿಸ್ತಾ ಇದ್ದಾರೆ. ಅಲ್ಲಿದ್ದಂಥ ರೋಗಿಗಳನ್ನ ಕೂಡ ಈಗ ಹೊರಗೆ ಕಳಿಸ್ತಾ ಇದ್ದಾರೆ. ಹೆರಿಗೆ ವಾರ್ಡ್ನಿಂದ ಬಾಣಂತಿ ಹಾಗೂ ಹಸುಗೂಸುಗಳನ್ನ ಈಗ ಹೊರಗೆ ಕಳಿಸಲಾಗಿದೆ. ಆಸ್ಪತ್ರೆಯ ವಿವಿಧ ವಾರ್ಡ್ಗಳಲ್ಲಿದ್ದಂತಹ ರೋಗಿಗಳನ್ನ ಕೂಡ ಹೊರಕ್ಕೆ ಕಳಿಸಲಾಗಿದೆ. ಬಳ್ಳಾರಿಯ ವಿಮ್ಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಪರಿಣಾಮ ಆತಂಕದ ವಾತಾವರಣ ಸನ್ನಿವೇಶ ನಿರ್ಮಾಣವಾಗಿದೆ. ಸ್ಟೋರ್ ರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಅಗ್ನಿ ಅವಘಡ ಉಂಟಾಗಿದೆ. ಬಳ್ಳಾರಿ ನಗರದ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆಗಿರುವಂತಹ ಘಟನೆ. ವಿಜಯನಗರ ವೈದ್ಯಕೀಯ ಸಂಸ್ಥೆ ಸ್ಟೋರ್ ರೂಮ್ನಲ್ಲಿ ಆಗಿರುವಂತಹ ಘಟನೆ. ಬಳ್ಳಾರಿ ನಗರದಲ್ಲಿರುವಂತಹ ವಿಮ್ಸ್ ಆಸ್ಪತ್ರೆಯ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ದಟ್ಟವಾದಂತಹ ಹೊಗೆ ಆವರಿಸಿ ಆಸ್ಪತ್ರೆಯಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇಡೀ ಅಲ್ಲೆಲ್ಲ ಕಡೆ ನೀರು ಕೂಡ ನಿಂತಿರುವುದನ್ನು ಗಮನಿಸ್ತಾ ಇದ್ದೀವಿ. ಬಹುಶಃ ಫೈರ್ ಎಂಜಿನ್ ಅವರು, ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸೋಕೆ ನೀರು ಸ್ಪ್ರೇ ಮಾಡಿದ ಪರಿಣಾಮ ಅಲ್ಲಿ ಇಡೀ ಅಸ್ತವ್ಯಸ್ತ ಹಾಗೂ ಅವ್ಯವಸ್ಥೆಯ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಜೊತೆಗೆ ಎಲ್ಲ ವಾರ್ಡ್ಗಳಲ್ಲಿದ್ದಂತಹ ರೋಗಿಗಳನ್ನ ಹಾಗೂ ಹೆರಿಗೆ ವಾರ್ಡ್ನಲ್ಲಿದ್ದಂತಹ ಬಾಣಂತಿಯರು ಹಾಗೂ ಹಸುಗೂಸುಗಳನ್ನ ಕೂಡ ಈಗ ಹೊರಕ್ಕೆ ಕಳಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಸದ್ಯದ ಪರಿಸ್ಥಿತಿ ಹೇಗಿದೆ, ಏನಾಗ್ತಿದೆ ಅಲ್ಲಿ ಈಗ? ಅಮರ್ ಪ್ರಸಾದ್, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಒಂದು ಸ್ಟೋರ್ ರೂಮ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಬೆಳಿಗ್ಗೆ ಸುಮಾರು 7ರಿಂದ 7:30 ಸುಮಾರಿಗೆ ಒಂದು ಘಟನೆ ನಡೆದ ತಕ್ಷಣ ಇಡೀ ಆಸ್ಪತ್ರೆಯ ತುಂಬಾ ಕೂಡ ದಟ್ಟವಾದ ಹೊಗೆ ಕೂಡ ಆವರಿಸಿಕೊಂಡಿದೆ. ಇನ್ನು ವಿವಿಧ ವಾರ್ಡ್ಗಳಿಗೆ ಕೂಡ ಬೆಂಕಿಯ ಜ್ವಾಲೆ ಆವರಿಸಿಕೊಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ವಾರ್ಡ್ಗಳನ್ನ ರೋಗಿಗಳನ್ನ ಬೇರೆ ಕಡೆ ಕೂಡ ಶಿಫ್ಟ್ ಮಾಡ್ತಕ್ಕಂಥ ಕಾರ್ಯ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಏನ್ ಪಕ್ಕದಲ್ಲಿರ್ತಕ್ಕಂಥ ಮಕ್ಕಳ ವಾರ್ಡ್ ಆಗಿರ್ಬೋದು, ಜೊತೆಗೆ ಬಾಣಂತಿಯರ ಹೆರಿಗೆ ಬಂದಿರ್ತಕ್ಕಂಥ ಬಾಣಂತಿಯರ ವಾರ್ಡ್ ಅನ್ನು ಕೂಡ ಅವರನ್ನು ಕೂಡ ಆಸ್ಪತ್ರೆಯಿಂದ ಈಗಾಗಲೇ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಇಡೀ ಆಸ್ಪತ್ರೆಯ ಎಲ್ಲಾ ವಾರ್ಡ್ಗಳಲ್ಲಿ ಕೂಡ ದಟ್ಟವಾದ ಹೊಗೆ ಕಾಣಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಸ್ಟೋರ್ ರೂಮ್ ನಿಂದ ಬೆಂಕಿ ಇನ್ನೊಂದು ವಾರ್ಡ್ಗಳಿಗೂ ಕೂಡ ವಿಸ್ತರಿಸತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ 2 ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸುವ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಆಸ್ಪತ್ರೆಯಲ್ಲಿ ಹೊಗೆ ದಟ್ಟವಾಗಿ ಆವರಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಬಂದಿರತಕ್ಕಂಥ ರೋಗಿಗಳಿಗೆ ಮತ್ತು ಅಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಸಾಕಷ್ಟು ರೋಗಿಗಳಿಗೆ ಕೂಡ ಆತಂಕದ ಮನೆ ಕೂಡ ಮಾಡಲಾಗಿದೆ. ಇಡೀ ವಿಮ್ಸ್ ನ ಆಡಳಿತ ಮಂಡಳಿ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದು ಈಗಾಗಲೇ ಹೆಚ್ಚಿನ ಅಗ್ನಿಶಾಮಕ ಸಿಬ್ಬಂದಿಗಳನ್ನ ಕೂಡ ಕಳಿಸಿಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಬಹುತೇಕ ಕೆಲವು ವಾರ್ಡ್ಗಳಲ್ಲಿ ಏನು ಬೆಂಕಿ ಒತ್ತಿ ಉರಿತಾ ಇತ್ತು, ಸ್ಟೋರ್ ರೂಮ್ ಸೇರಿದಂತೆ ಪಕ್ಕದ ರೂಮ್ ಅಲ್ಲಿ ಅದನ್ನ ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು ಬೇರೆ ಕಡೆ ಏನೋ ವಿಚಾರಣೆಗೊಳ್ತಾ ಇದೆ, ಅದನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಈಗ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಅಮರ್ ಪ್ರಸಾದ್. ಬಸವರಾಜ್, ಈಗ ಅಲ್ಲಿ ಹೆರಿಗೆ ವಾರ್ಡ್ನಿಂದ ಬಾಣಂತಿಯರನ್ನ ಹಾಗೂ ಮಕ್ಕಳನ್ನ ಕೂಡ ಎಳೆ ಕಂದಮ್ಮಗಳನ್ನ ಕೂಡ ಹೊರಕ್ಕೆ ಹಾಕಲಾಗಿದೆ. ಅಲ್ಲೇನಾದ್ರು ತೊಂದರೆ ಆಗ್ತಾ ಇದೆಯಾ, ಹೇಗೆ ಅವರಿಗೆ ಈಗ ಈ ರೀತಿ ಮಾಡಿರೋದ್ರಿಂದಾಗಿ? ಬಸವರಾಜ್, ಖಂಡಿತ ಅಮರ್ ಪ್ರಸಾದ್, ಹೆರಿಗೆ ವಾರ್ಡ್ ಇರ್ತಕ್ಕಂಥ ಬಾಣಂತಿ ಮಹಿಳೆಯರಾಗಿರ್ಬೋದು, ಪಕ್ಕದ ವಾರ್ಡ್ ಇರ್ತಕ್ಕಂಥ ಮಕ್ಕಳ ವಾರ್ಡ್ ಆಗಿರ್ಬೋದು, ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇಡೀ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಕೂಡ ಹೊಗೆ ಕಾಣಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಇಡೀ ಆಸ್ಪತ್ರೆಯಲ್ಲಿ ಹೊಗೆ ಆವರಿಸಿಕೊಂಡು ಅವರಿಗೆ ಕೂಡ ಒಂದು ರೀತಿ ಆತಂಕ ಆಗಿತ್ತು. ಯಾಕಂತಂದ್ರೆ ಇದೊಂದು ಪ್ರತಿಯೊಂದು ವಾರ್ಡ್ ಕೂಡ ವ್ಯಾಪಿಸಬಹುದು ಅನ್ನೋ ಆತಂಕ ಅಲ್ಲಿ ಕೂಡ ಇತ್ತು. ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತೆ ಅಲ್ಲಿನ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಒಂದು ಪ್ರಾಣ ಹಾನಿಯ ಘಟನೆ ಕೂಡ ನಡೆದಿಲ್ಲ. ಆದ್ರೆ ಒಂದು ರೀತಿ ಆತಂಕ ಕೂಡ ಅಲ್ಲಿ ಸಿಬ್ಬಂದಿಗಳಿಗೆ ಮತ್ತು ರೋಗಿಗಳಿಗೆ ಕೂಡ ಮನೆ ಮಾಡಿರ್ತಕ್ಕಂಥದ್ದು ಸತ್ಯ. ICUಗೆ ಏನಾದ್ರು ಅಫೆಕ್ಟ್ ಆಗಿದೆಯಾ ಇದರ ಹೊಗೆ ಬೆಂಕಿಯಿಂದಾಗಿ? ಸದ್ಯಕ್ಕೆ ಆ ರೀತಿಯ ವಾತಾವರಣ ನಿರ್ಮಾಣ ಆಗಿಲ್ಲ. ಆದ್ರೆ ಘಟನೆ ನಡೆದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನಡೀತಕ್ಕಂಥ ಹೆಚ್ಚಿನ ಅವಘಡ ಮತ್ತು ಅವಘಡ ಇತ್ತು, ಅದನ್ನ ತಪ್ಪಿಸ್ತಾ ಇದ್ದಾರೆ. ಎಲ್ಲಿ ಹೊಗೆ ಕಾಣಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಯಾರಿಗೂ ಕೂಡ ಈ ರೀತಿ ಇದುವರೆಗೆ ಪ್ರಾಣ ಹಾನಿಯಾದಂತ ಘಟನೆ ಕೂಡ ನಡೆದಿಲ್ಲ. ಅವರೆಲ್ಲರೂ ಕೂಡ ಬೇರೆ ವಾರ್ಡ್ಗೆ ಸ್ಥಳಾಂತರ ಮಾಡ್ತಕ್ಕಂಥ ಕಾರ್ಯ ಈಗ ಮುಂದುವರಿತಾ ಇದೆ. ಅಲ್ಲ, ICUನಲ್ಲಿ ಇದ್ದಂತಹ ಪೇಷಂಟ್ಗಳಿಗೂ ಡಿಸ್ಟರ್ಬ್ ಆಗಿದೆಯಾ ಹೇಗೆ ಅಂತ? ಐಸಿಯು ಇರ್ತಕ್ಕಂಥ ವಾರ್ಡ್ಗಳಿಗೆ ಪದ್ಧತಿಯಲ್ಲಿ ಒಂದು ತೊಂದರೆ ಆಗಿಲ್ಲ. ಯಾಕೆಂತಂದ್ರೆ ಐಸಿಯು ಇರ್ತಕ್ಕಂಥ ವಾರ್ಡ್ಗಳಿಗೆ ಯಾವುದೇ ರೀತಿಯ ಹೊಗೆ ಕೂಡ
ಹೋಗಿಲ್ಲ. ಐಸಿಯು ಇರ್ತಕ್ಕಂಥ ನವಜಾತ ಹೆಚ್ಚಾಗಿ ಐಸಿಯು ಅಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಆ ವಾರ್ಡ್ಗಳಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ನಮ್ಮ ಮಾಹಿತಿಯನ್ನ ಅಲ್ಲಿ ನಾವು ವೈದ್ಯರು ನೀಡ್ತಾ ಇದ್ದಾರೆ. ಎಸ್, ಧನ್ಯವಾದ ಬಸವರಾಜ್. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಅವ್ಯವಸ್ಥೆಯಲ್ಲಿ ಉಂಟಾಗಿದೆ ಅಂತ. ಭಾರಿ ಪ್ರಮಾಣದಲ್ಲಿ ಹೊಗೆ ಆವರಿಸಿದ ಪರಿಣಾಮ ಸ್ಟೋರ್ ರೂಮ್ನಲ್ಲೇ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಕಾಣಿಸಿಕೊಳ್ತು. ಬಳಿಕ ಭಾರಿ ಪ್ರಮಾಣದಲ್ಲಿ ಹೊಗೆ ಕೂಡ ವ್ಯಾಪಿಸಿಕೊಳ್ತು. ಹೀಗಾಗಿ ಸುತ್ತಮುತ್ತಲ ಅಕ್ಕಪಕ್ಕದ ವಾರ್ಡ್ಗಳಿಂದ, ಅದು ಹೆರಿಗೆ ವಾರ್ಡ್ ಆಗಿರ್ಬೋದು, ಮಕ್ಕಳ ವಾರ್ಡ್ ಆಗಿರ್ಬೋದು, ಅಥವಾ ಜನರಲ್ ವಾರ್ಡ್ ಆಗಿರ್ಬೋದು, ಅಲ್ಲಿದ್ದಂಥ ರೋಗಿಗಳನ್ನು, ಬಾಣಂತಿಯರನ್ನು ಹಾಗೂ ಹಸುಗೂಸುಗಳನ್ನು ಈಗ ಆಸ್ಪತ್ರೆಯಿಂದ ಹೊರಕ್ಕೆ ಕರ್ಕೊಂಡು ಹೋಗಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ದಟ್ಟವಾದ ಹೊಗೆ ಆವರಿಸಿದ ಪರಿಣಾಮ ಮತ್ತಷ್ಟು ಅನಾರೋಗ್ಯ ಜಾಸ್ತಿ ಆಗಬಾರ್ದು ಅಥವಾ ಎಳೆ ಮಕ್ಕಳಿಗೆ ಆರೋಗ್ಯಕ್ಕೆ ಹಾನಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅದೃಷ್ಟದ ವಿಚಾರ ಅಂತ ಹೇಳಿದ್ರೆ ICUನಲ್ಲಿದ್ದಂತಹ ಮಕ್ಕಳಿಗೆ ಅಥವಾ ರೋಗಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಯಾಕಂದರೆ ICU ತನಕ ಕೂಡ ಈ ಹೊಗೆ ಅಥವಾ ಬೆಂಕಿ ವ್ಯಾಪಿಸಿಲ್ಲ, ಅಲ್ಲಿಗೇನು ಇದರ ಪರಿಣಾಮ ಬಿದ್ದಿಲ್ಲ. ಹಾಗಾಗಿ ICUಗೆ ಯಾವುದೇ ರೀತಿಯ ಒಂದು ಪರಿಣಾಮ ಆಗಿಲ್ಲ. ఖాళీ ఉండదు.